ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಮತ್. ನಾನು ನಿಮ್ಗೆ ಇವತ್ತಿನ ಹೊಸ ವಿಡಿಯೋಲಿ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಯಿಂದ ಫೈನಲ್ ಮೆರಿಟ್ ಲಿಸ್ಟ್ ನ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮ್ಗೆ ಕೌನ್ಸಿಲಿಂಗ್ ಯಾವಾಗಿಂದ ಶುರು ಆಗುತ್ತೆ, ಜೊತೆಗೆ ಅಡ್ಮಿಷನ್ ಪ್ರೊಸೀಜರ್ ಮತ್ತೆ ಅಡ್ಮಿಷನ್ ಅಲ್ಲಿ ನೀವು ಏನೆಲ್ಲ ತಪ್ಪು ಮಾಡಬಾರ್ದು ಅನ್ನೋದನ್ನ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿದು ಕೂಡ ಒಂದು ಅಡ್ಮಿಷನ್ ಬಗ್ಗೆ ಒಂದು ಅಪ್ಡೇಟ್ ಇದೆ, ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟ್ ಅಲ್ಲಿ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದ್ರೆ ಇನ್ಸ್ಟಾ ಟೆಲಿಗ್ರಾಮ್ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ವಿಷಯಕ್ಕೆ ಬರ್ತೀನಿ. ವಿಷಯ ಏನಪ್ಪಾ ಅಂತಂದ್ರೆ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಯಿಂದ ಫೈನಲ್ ಮೆರಿಟ್ ಲಿಸ್ಟ್ ನ ಬಿಟ್ಟಿದ್ದಾರೆ. ಸೊ ಹಾಗೆ ಅದಕ್ಕಿಂತ ಮುಂಚೆ ನಾನು ನಿಮಗೆ ಸಾರಿ ಕೇಳ್ತೀನಿ. ಏನಕ್ಕೆ ಅಂತಂದ್ರೆ ನಾನು ನಿನ್ನೆ ಲೈವ್ ಬಂದಿದ್ದಾಗ ಹೇಳಿದ್ದೆ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಇದೆಲ್ಲ ಅಡ್ಮಿಷನ್ ಎಲ್ಲ ಏನಂತಂದ್ರೆ ಪೋಸ್ಟ್ಪೋನ್ ಆಗಿದೆ ಅಂತ. ಸೊ ಪೋಸ್ಟ್ಪೋನ್ ಆಗಿರೋದು ಬ್ಯಾಂಗ್ಳೂರ್ ಯೂನಿವರ್ಸಿಟಿದು, ಅದನ್ನು ಕೂಡ ತಿಳಿಸ್ತೇನೆ. ಬಟ್ ಈಗ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ವಿಷಯಕ್ಕೆ ಬರೋದಾದ್ರೆ, ಸೊ ಫೈನಲ್ ಮೆರಿಟ್ ಲಿಸ್ಟ್ ನ ಬಿಟ್ಟಿದ್ದಾರೆ. ಸೊ ನೀವು ಯಾವ ರೀತಿ ಇದನ್ನ ಚೆಕ್ ಮಾಡಬೇಕು ಅಂತಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ. ಜಸ್ಟ್ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಅಲ್ಲಿ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಸಿಗುತ್ತೆ. ಏನಂತಂದ್ರೆ ನಿಮ್ಮ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಎಷ್ಟು ಸೀಟ್ ಕೊಡ್ತಾರೆ, ಪೇಮೆಂಟ್ ಸೀಟ್ ಎಷ್ಟಿದೆ, ಗೌರ್ಮೆಂಟ್ ಸೀಟ್ ಎಷ್ಟಿದೆ, ಮತ್ತೆ ಫೀಸ್ ಏನಿದೆ ಅನ್ನೋದು ಕೂಡ ನಿಮ್ಗೆ ಪ್ರಾಪರ್ ಆಗಿ ತಿಳಿಯುತ್ತೆ. ಜಸ್ಟ್ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೆರಿಟ್ ಲಿಸ್ಟ್ ನೋಡ್ಬೇಕಾದ್ರೆ ನಿಮ್ಗೆ ಕೂಡ ಗೊತ್ತಾಗುತ್ತೆ. ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಎಷ್ಟೋ ಜನ ಅಡ್ಮಿಷನ್ ಆಗ್ಬೇಕಾದ್ರೆ ಕೆಲವು ತಪ್ಪುಗಳನ್ನ ಮಾಡ್ತೀರಾ. ಈಗ ಯಾಕಂತಂದ್ರೆ ಈಗ ಆಲ್ರೆಡಿ ಇವತ್ತು ಕೌನ್ಸಿಲಿಂಗ್ ಶುರುವಾಗಿದೆ, ಇವತ್ತಿಂದ ಆಲ್ರೆಡಿ ಕೆಲವು ಕೋರ್ಸ್ಗಳಿಗೆ ಕೌನ್ಸಿಲಿಂಗ್ ಶುರುವಾಗಿದೆ. ಸೊ ಇವತ್ತು ಬಿಟ್ಟು ನಾಳೆಯಿಂದ ಯಾರ್ಯಾರು ಹೋಗ್ತಿರೋ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಸೊ ನಿಮ್ಗೆ ಏನಾದ್ರು ಯೂನಿವರ್ಸಿಟಿ ಸೆಂಟ್ರಲ್ಲಿ ಸೀಟ್ ಅಲೌಟ್ ಆಯ್ತು ಅಂತಂದ್ರೆ ಅದೇ ದಿನ ಅಡ್ಮಿಷನ್ ಆಗ್ಬೇಕಾಗಿರುತ್ತೆ. ಅರ್ಥ ಆಯ್ತಲ್ವಾ? ಅದ್ ಬಿಟ್ಟು ಬೇರೆ ಅಫಿಲಿಯೇಟೆಡ್ ಕಾಲೇಜ್ ಎಲ್ಲ ಆಗಿದೆ ನಿಮ್ಗೆ ಅಡ್ಮಿಷನ್ ಅಂತಂದ್ರೆ, ಸೀಟ್ ಆಗಿದೆ ಅಂತಂದ್ರೆ ಅದಕ್ಕೆ ಒಂದು 3-4 ಡೇಸ್ ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ನೀವು ಅಡ್ಮಿಷನ್ ಆಗ್ಬೇಕು. ಇಲ್ಲ ಅಂತಂದ್ರೆ ಅಡ್ಮಿಷನ್ ಆಗಿಲ್ಲ ಅಂತಂದ್ರೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ತಾರೆ. ಆದ್ರೆ ಯೂನಿವರ್ಸಿಟಿ ಸೆಂಟ್ರಲ್ಲಿ ಯಾರು ಸೀಟ್ ಅಲೌಟ್ ಆಗಿರುತ್ತೋ ಅವರು ಅದೇ ದಿನ ಅಡ್ಮಿಷನ್ ಆಗ್ಬೇಕು. ಜೊತೆಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಒರಿಜಿನಲ್ ತಗೊಂಡೋಗಿ. ಅರ್ಥ ಆಯ್ತಲ್ಲ? ಎಲ್ಲಾ ಡಾಕ್ಯುಮೆಂಟ್ಸ್ ಕೂಡ ಪ್ರಾಪರ್ ಆಗಿರ್ಬೇಕು ನಿಮ್ಮ ಹತ್ರ. ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರು ಕೆಲವು ಡೇಟ್ಗಳು ಕ್ಲೋಸ್ ಆಗ್ತಿದೆ ಅಂತಂದ್ರೆ ಹೊಸದಾಗಿ ಮಾಡಿಸ್ಕೊಳ್ಳಿ ಅಂತಾನು ಕೂಡ ಹೇಳಿದ್ದೆ. ಸೊ ಎಷ್ಟು ಜನ ಹೊಸದಾಗಿ ಮಾಡಿಸ್ಕೊಂಡಿದ್ರೆ ಬಿಟ್ಟಿದ್ರೆ ಗೊತ್ತಿಲ್ಲ. ಸೊ ಯಾಕಂದ್ರೆ ನೀವು ಅಡ್ಮಿಷನ್ ಹೋದಾಗಿಲ್ಲ, ಕೌನ್ಸಿಲಿಂಗ್ ಹೋದಾಗ ಸೊ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಹಾಗೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅದೇ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಜಸ್ಟ್ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಬೇಕಾಗಿರೋ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಗೆ ಅಲ್ಲಿ ಆರಾಮಾಗಿ ಸಿಗುತ್ತೆ. ಹಾಗೇನೆ ಏನಂತಂದ್ರೆ ಅಡ್ಮಿಷನ್ ರೂಲ್ಸ್ ನ ಆಲ್ಮೋಸ್ಟ್ ಅಲ್ಲಿ 18 ಪೇಜಸ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? 18 ಪೇಜಸ್ ಕೊಟ್ಟಿದ್ದಾರೆ. ಅದನ್ನ ನೀಟಾಗಿ ಒಮ್ಮೆ ಪ್ರಾಪರ್ ಆಗಿ ನೀವೇನಂತಾರೆ ಓದ್ಕೊಳ್ಳಿ, ನೀಟಾಗಿ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಅದು ನಾನು ಹೇಳಿದ್ನಲ್ಲ, ಜಸ್ಟ್ ಅದನ್ನೆಲ್ಲ ಅವರು ಕೂಡ ನಾನು ಒಂದ್ 2 ಲೈನ್ ಹೇಳಿದೀನಿ, ಅಲ್ಲಿ ಅವರು ಒಂದು 18 ಪೇಜಲ್ಲಿ ಹೇಳಿದ್ದಾರೆ ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ಯಾರೆಲ್ಲ ಕೌನ್ಸಿಲಿಂಗ್ ಹೋಗ್ತಿದ್ದೀರಾ, ಸೊ ಎಲ್ಲರೂ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ ನ ತಗೊಂಡೋಗಿ. ಸೊ ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಈಗ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ವಿಷಯಕ್ಕೆ ಬರೋದಾರೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಏನಪ್ಪಾ ವಿಷಯ ಅಂತಂದ್ರೆ, ಅವ್ರದ್ದು ಏನಂತಂದ್ರೆ ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಆಗಿತ್ತು. ಅಪ್ಲಿಕೇಶನ್ ಹಾಕಕ್ಕೆ ಲಾಸ್ಟ್ ಡೇಟ್ ಏನಂತಂದ್ರೆ ಈ ತಿಂಗಳು 3ನೇ ತಾರೀಕು ತನಕ ಇತ್ತು. ಸೊ ಈಗ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ವಿತೌಟ್ ಫೈನ್ ನೀವು ಅಪ್ಲಿಕೇಶನ್ ಹಾಕ್ತೀನಿ ಅಂತಂದ್ರೆ 13ನೇ ತಾರೀಕು ಲಾಸ್ಟ್ ಡೇಟ್, ಡಿಸೆಂಬರ್ 13ನೇ ತಾರೀಕು ಲಾಸ್ಟ್ ಡೇಟ್. ಹಾಗೇನೆ ವಿತ್ ಪೆನಾಲ್ಟಿ ನೀವೇನಾದ್ರೂ ಅಪ್ಲೈ ಮಾಡ್ತೀನಿ ಅಂತಂದ್ರೆ ಅದಕ್ಕೆ 18ನೇ ತಾರೀಕು ಲಾಸ್ಟ್ ಡೇಟ್. ವಿತ್ ಪೆನಾಲ್ಟಿ ಆಫ್ ಪ್ರೂಫ್ ಇಸ್ 200 ಸಹಿತ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಅದ್ರ ಜೊತೆಗೆ ಅಡ್ಮಿಷನ್ ಏನಂತಂದ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟಿದೆಯೋ ಅದ್ರ ಜೊತೆಗೆ ನೀವು 200 ರೂಪಾಯಿ ಸೇರಿಸಿ ಕಟ್ಬೇಕಾಗತ್ತೆ. ಹಾಗೇನೆ ನೀವು ಏನ್ ಅಪ್ಲೈ ಮಾಡಿರ್ತೀರಾ ಆ ಡಾಕ್ಯುಮೆಂಟ್ಸ್ ನ ನಿಮ್ಮ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಗೆ ತಲುಪಿಸಕ್ಕೆ ಹೇಳಿದೀನಿ. ಎಷ್ಟೊಂದ್ ಸತಿ ಹೇಳಿದೀನಿ, ನೀವು ಏನ್ ಅಪ್ಲಿಕೇಶನ್ ಹಾಕ್ತೀರಾ ಆ ಅಪ್ಲಿಕೇಶನ್ ಜೊತೆಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಏನಿದೆ ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದನ್ನ ನೀವು ನಿಮ್ಮ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಗೆ ಸಬ್ಮಿಟ್ ಮಾಡಬೇಕು ಅಂತ. ಅದನ್ನ ಸಬ್ಮಿಟ್ ಮಾಡಕ್ಕೆ ಲಾಸ್ಟ್ ಡೇಟ್ ಯಾವಾಗ ಗೊತ್ತಾ? 21ನೇ ತಾರೀಕು. ಸೊ 21ನೇ ತಾರೀಕು ಅದನ್ನ ಸಬ್ಮಿಟ್ ಮಾಡಕ್ಕೆ ಲಾಸ್ಟ್ ಡೇಟ್. ಹಾಗೇನೆ ಪ್ರೊವಿಷನಲ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತಂದ್ರೆ 24ನೇ ತಾರೀಕು ಬಿಡ್ತಾರೆ. ಪ್ರೊವಿಷನಲ್ ಮೆರಿಟ್ ಲಿಸ್ಟ್ 24ನೇ ತಾರೀಕು ಬಿಡ್ತಾರೆ. ಹಾಗೆ ಅಕಸ್ಮಾತ್ ಏನಾದ್ರು ಪ್ರೊವಿಷನ್ ಮೆರಿಟ್ ಲಿಸ್ಟ್ ಅಲ್ಲಿ ಏನಾದ್ರು ಕ್ಲೇಮ್ ಇತ್ತು ಅಂತಂದ್ರೆ, ತಪ್ಪಿತ್ತು ಅಂತಂದ್ರೆ ಅದನ್ನ ಸರಿ ಮಾಡಿಸ್ಕೊಳ್ಳಕ್ಕೆ ಡೇಟ್ ಕೊಟ್ಟಿರೋದು 28ನೇ ತಾರೀಕು. ಸೊ ಇದೇ ತಿಂಗಳು 28ನೇ ತಾರೀಕು ತನಕನೂ ಕೂಡ ಡೇಟ್ ನ ಕೊಟ್ಟಿದ್ದಾರೆ ಪ್ರೊವಿಷನಲ್ ಲಿಸ್ಟ್ ಬಿಟ್ಟ ಮೇಲೆ. ಅರ್ಥ ಆಯ್ತಲ್ವಾ? ಅದು ನೀವು ಚೇಂಜ್ ಮಾಡಿಸ್ಕೊಳ್ಳೋದು ಆನ್ಲೈನ್ ಇಲ್ಲ ಆಫ್ಲೈನ್ ಮುಖಾಂತರನಾದ್ರು ನೀವು ಅದನ್ನ ಚೇಂಜ್ ಮಾಡಿಸ್ಕೊಳ್ಬಹುದು. ಅಕಸ್ಮಾತ್ ಈಗ ಕೆಲವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ ಅದರ್ ಯೂನಿವರ್ಸಿಟಿ ಬದಲು ಬೆಂಗಳೂರು ಯೂನಿವರ್ಸಿಟಿನ ಕೊಟ್ಟಿರ್ತಾರೆ. ಅದನ್ನೆಲ್ಲ ನೀವು ಚೇಂಜ್ ಮಾಡಿಸ್ಕೊಳ್ಬೇಕು ಅಂತಂದ್ರೆ 25ನೇ ತಾರೀಕಿಂದ ಚೇಂಜ್ ಮಾಡಿಸ್ಕೊಳ್ಳಿ. ಅದನ್ನ ನೀವು ಆಫ್ಲೈನ್ ಅಲ್ಲಾರ ಚೇಂಜ್ ಮಾಡಿಸ್ಬೋದು, ಇಲ್ಲ ಅಂತಂದ್ರೆ ಆನ್ಲೈನ್ ಮುಖಾಂತರನಾದ್ರು ಅದನ್ನ ನೀವು ಚೇಂಜ್ ಮಾಡಿಸ್ಕೊಳ್ಬಹುದು. ಹಾಗೇನೆ ಫೈನಲ್ ಮೆರಿಟ್ ಲಿಸ್ಟ್ ಯಾವಾಗ ಬಿಡ್ತಾರೆ ಗೊತ್ತಾ? 31ನೇ ತಾರೀಕು, ಡಿಸೆಂಬರ್ 31ನೇ ತಾರೀಕು ಫೈನಲ್ ಮೆರಿಟ್ ಲಿಸ್ಟ್ ನ ಬಿಡ್ತಾರೆ. ಸೊ ಅದಾದ್ಮೇಲೆ ನಿಮ್ಮ ಅಡ್ಮಿಷನ್ ಪ್ರೊಸೀಜರ್ ನಡೆಯುತ್ತೆ. ಹಾಗೇನೆ ಅಲ್ಲಿ ಪ್ರಾಪರ್ ಮೆನ್ಷನ್ ಮಾಡಿದ್ದಾರೆ ಏನ್ ಗೊತ್ತಾ? ಸೊ ಏನಂತಾನೆ ಇನ್ನು ಸ್ವಲ್ಪ ದಿನದಲ್ಲೇ ಎಲ್ಲಾ ಕೋರ್ಸ್ಗೂ ಕೂಡ ಕೌನ್ಸಿಲಿಂಗ್ ಯಾವಾಗಿರುತ್ತೆ ಅನ್ನೋದನ್ನು ಕೂಡ ಅಲ್ಲಿ ತಿಳಿಸ್ತೀನಿ ಅಂತ ಅವರು ಪ್ರಾಪರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಫ್ರೆಂಡ್ಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋನ ನೋಡ್ತಿದ್ದೀರಾ ಅಂತಂದ್ರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.